ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ್ಗ. ದುಲೀಪ್ ಟ್ರೋಫಿ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಮೊದಲನೇ ಅಪ್ಡೇಟ್, ಇಟ್ಸ್ ಆಲ್ ಅಬೌಟ್ ಮುಷೀರ್ ಖಾನ್. ನೆನ್ನೆ ಅಂತ ಒಂಥರ ಹಾವಳಿ ಆಗೋಗ್ಬಿಡ್ತು ಅಂತ ಹೇಳಬೇಕು. ಇಟ್ಸ್ ಮುಷೀರ್ ಖಾನ್. ಸರ್ಫರಾಜ್ ಖಾನ್ ಯಾವ ರೀತಿ ಡೊಮೆಸ್ಟಿಕ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಸರ್ಫರಾಜ್ ಖಾನ್ ಕೂಡ ಈ ಮ್ಯಾಚಲ್ಲಿ ಆಡಿದ್ರು. ಸರ್ಫರಾಜ್ ಖಾನ್ ಅಷ್ಟೊಂದು ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಬಟ್ ಮುಷೀರ್ ಖಾನ್ ಸರ್ಫರಾಜ್ ಖಾನ್ನ ತಮ್ಮ ಮಸ್ತಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಪ್ರೂವ್ ಮಾಡಿ ತೋರಿಸಿದರೆ ದುಲೀಪ್ ಟ್ರೋಫಿ ಸೆಲೆಕ್ಟರ್ಸ್ಗೆ, ನ್ಯಾಷನಲ್ ಸೆಲೆಕ್ಟರ್ಸ್ಗೆ, ನೋಡಮ್ಮ ನನ್ನನ್ನು ಸೆಲೆಕ್ಟ್ ಮಾಡಿ ಬಾರ್ಡರ್ ಗವಾಸ್ಕರ್ಗೆ, ನನ್ನ ಸೆಲೆಕ್ಟ್ ಮಾಡಿ ಬಾಂಗ್ಲಾದೇಶ್ ಸೀರೀಸ್ಗೆ ಅನ್ನೋ ಥರ ಒಂದು ಬಿಗ್ ಇಂಪ್ಯಾಕ್ಟ್ ನ ಮಾಡಿರೋದು ಮುಷೀರ್ ಖಾನ್. 181 ಕ್ರೂಷಿಯಲ್ ಟೈಮಲ್ಲಿ ಬಂದಂಥ ಕಾಂಟ್ರಿಬ್ಯೂಷನ್ ಜಸ್ಟ್ ಫ್ರಮ್ 373 ಬಾಲ್ಸ್. ಟೀಮಿಗೆ ಅಗತ್ಯತೆ ಇತ್ತು. ಅರ್ಲಿ ವಿಕೆಟ್ಸ್ನ ಕಳ್ಕೊಂಡಾದ್ಮೇಲೆ ಬಂದಂಥ ಕಾಂಟ್ರಿಬ್ಯೂಷನ್ ಇದು. ಸೊ ಮೆಚ್ಕೊಳ್ಳೇಬೇಕು. ಒಬ್ಬ ಯಂಗ್ಸ್ಟರ್ ಈ ಥರ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ. ಸರ್ಫರಾಜ್ ಖಾನ್ ಅಷ್ಟೊಂದು ಹೆವಿ ಸರ್ವೈವ್ ಆಗೋಕ್ಕಾಗಲಿಲ್ಲ. ಬಂದರು ಟೀಮ್ ಒಳಗಡೆ ಹಂಗೆ ಈಚೆಗಡೆ ಹೊರಟೋಗ್ಬಿಟ್ರು. ಬಟ್ ಇವಾಗ ಮುಷೀರ್ ಖಾನ್ ಆಡ್ತಿರೋದನ್ನ ನೋಡ್ತೋ ಅಂತಂದರೆ ಬರೀ ಈ ದುಲೀಪ್ ಟ್ರೋಫಿಲಿ ಮಾತ್ರ ಚೆನ್ನಾಗಿ ಆಡಿದ್ದಾರೆ ಅಂತಲ್ಲ, ಡೊಮ್ಯಾಸ್ಟಿಕಲ್ಲಿ ಕೂಡ ಇನ್ನೂ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲೋಕಲ್ ಅವರ ಸ್ಟೇಟ್ಗೆ ಆಡ್ಬಿಟ್ಟು. ಸೊ ನೋಡೋಣ ಸೆಲೆಕ್ಟರ್ಸ್ ಏನಾದ್ರು ಕರುಣೆ ತೋರಿಸ್ತಾರೆ ಮುಷೀರ್ ಖಾನ್ ಮೇಲೆ ಅಂತ. ಅಪ್ಡೇಟ್ ನಂಬರ್ 2, IPLಗೆ ಮತ್ತೊಂದು ನ್ಯೂ ಅಡಿಷನ್ ಆಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ರಿಪೋರ್ಟ್ಸ್ಗಳು ಹರಿದಾಡ್ತಾ ಇದ್ದಾವೆ. KKR ಇಸ್ ಆಲ್ಮೋಸ್ಟ್ ಸೆಟ್ ಟು ಅನೌನ್ಸ್ ಅನ್ನೋ ಥರ ಬರ್ತಾ ಇದೆ. ಇನ್ನು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ರಾಹುಲ್ ದ್ರಾವಿಡ್ ಆಲ್ಮೋಸ್ಟ್ ಬಹುತೇಕ ಖಚಿತ ಆಗೋಗ್ಬಿಟ್ಟಿದೆ. ಬಟ್ ಇವ್ರದ್ದು ಇಲ್ಲಿ ರಾಹುಲ್ ದ್ರಾವಿಡ್ ರಾಜಸ್ಥಾನ್ ರಾಯಲ್ಸ್ಗೆ ಸೇರ್ಕೊಂತ ಇರೋದನ್ನ ಕೋಚ್ ಆಗಿಬಿಟ್ಟು ಈ ಕಡೆಯಿಂದ ಬೇರೆ ಕಡೆ ಶಿಫ್ಟ್ ಮಾಡೋಣ ಥರ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಥರ ಕಾಣಿಸ್ತಿದೆ. KKR ಜೊತೆಗೆ ಸಂಪರ್ಕದಲ್ಲಿದ್ದಾರೆ. KKRನ ಮೆಂಟರ್ ಆಗಿ ಆಯ್ಕೆ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಅಂತ ರಿಪೋರ್ಟ್ಸ್ಗಳು, ಅಪ್ಡೇಟ್ಸ್ಗಳು ಬರ್ತಾ ಇದೆ. ಯಾಕಂದರೆ ಗಂಭೀರನ ಜಾಗ ಖಾಲಿ ಮಾಡ್ತಾ ಇದ್ದಂಗೆ ಈ ಕಡೆ KKRನಿಂದ ಆ ಒಂದು ಸ್ಥಾನನ ಫಿಲ್ ಮಾಡೋದಕ್ಕೆ ಯಾರೊಬ್ಬರು ಸ್ಟ್ರಾಂಗ್ ಆಗಿರೋರು ಬೇಕು. ಸೊ ಸ್ಟ್ರಾಂಗ್ ಆಗಿರೋರು ಸಂಘಕಾರ ಅಂತ ಅನ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ KKR ಅವರು. ನೋಡೋಣ, ಹೋಪ್ಫುಲಿ ಚೆನ್ನಾಗಿರುವಂಥ ಪ್ಲೇಯರ್ನೇ, ಅಂದರೆ ಪ್ಲೇಯರ್ ಚೆನ್ನಾಗಿದ್ದಾರೆ ಅಂತಲ್ಲ, ಒಟ್ಟಿನಲ್ಲಿ ಎಲ್ಲ ಒಂದು ನಾಲೆಡ್ಜ್ ಇರುವಂಥ ಪ್ಲೇಯರನ್ನೇ ಅಸಿಸ್ಟ್ ಮಾಡ್ತಾರೆ ಚೆನ್ನಾಗೆ. ಸೊ ನೋಡೋಣ ಅದೇನು ಮಾಡ್ತಾರೆ ಅಂತ. ಸಂಘಕಾರ ಇನ್ ಕೇಸ್ ಅವರು KKRಗೆ ಹೋಯ್ತು ಅಂತಂದರೆ. ಅಪ್ಡೇಟ್ ಬಂದ್ರಿ, ಗೌತಮ್ ಗಂಭೀರ್ ಅವರ ಬಗ್ಗೆ ಮಾತಾಡಿದ್ರು ರಿಯಾನ್ ಪರಾಗ್ ಅವರು. ಗೌತಮ್ ಗಂಭೀರ್ ಅಣ್ಣ ಇಲ್ಲ ಅಂತಂದರೆ ಡೆಬ್ಯೂ ಮಾಡೋಕೆ ಆಗ್ತಿರ್ಲಿಲ್ವೇನೋ ODI ಸೀರೀಸಲ್ಲಿ, ODIಗೆ ಡೆಬ್ಯೂ ಮಾಡೋಕ್ಕಾಗ್ತಿಲ್ವೇನೋ ಅಂತ ಹೇಳಿದರೆ. ರೀಸೆಂಟಾಗಿ ಅವರು ಸೀರೀಸ್ಗೆ ಪಿಕ್ ಆದರು, ಇಂಡಿಯಾಗೆ ಸೆಲೆಕ್ಟ್ ಆದರು. ಎರಡೂ ಸೀರೀಸಲ್ಲೂ ಕೂಡ ಆಡೋ ಥರ ಆಗೋಗ್ಬಿಟ್ಟು, ಡೆಬ್ಯೂ ಸೀರೀಸಲ್ಲೇ ಆಡೋ ಥರ ಆಗೋಗ್ಬಿಟ್ರು ರಿಯಾನ್ ಪರಾಗ್ ಅವರು. ಎಷ್ಟೋ ಜನ ಡೆಬ್ಯೂ ಮಾಡಿ ಸುಮಾರು ಸೀರೀಸ್ ಆದರೂ ಕೂಡ ಬೆಂಚಲ್ಲಿ ಕಾವು ಕೊಡ್ತಾ ಇರ್ತಾರೆ. ಇವರು ಡೆಬ್ಯೂ ಸೀರೀಸಲ್ಲೇ ಆಡೋ ಥರ ಆಗ್ಬಿಡ್ತು ಎರಡೂ ಫಾರ್ಮೆಟ್ಲೂ ಕೂಡ. ಸೊ ಇದಕ್ಕೆ ಕಾರಣ ಆಗಿದ್ದಾರೆ ಗೌತಮ್ ಗಂಭೀರ್ ಅಣ್ಣ ಅಂತ ಹೇಳಿದರೆ. ಗಂಭೀರ್ ಅಣ್ಣ ನನಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಸಪೋರ್ಟು, ಮಾರಲ್ ಸಪೋರ್ಟು, ಎಮೋಷ್ನಲ್ ಸಪೋರ್ಟು ಎಲ್ಲ ಥರ ಸಪೋರ್ಟ್ನೂ ಕೂಡ ಕೊಟ್ಟರು. ಹಂಗೆ ಒಂದು ಕ್ಲಾರಿಟಿನ ಕೂಡ ಕೊಟ್ಟಿದ್ದಾರೆ ಅವರು. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಗಂಭೀರ್ ಅಣ್ಣ ಅಂತಂದರೆ. ಗಂಭೀರ್ ಅಣ್ಣಂಗೆ ನಾನು ಕ್ರೆಡಿಟ್ ಕೊಡಲೇಬೇಕು ಅನ್ನೋ ಥರ ಹೇಳಿದರೆ. ಹೌದು, ಸಪೋರ್ಟ್ ಕೊಡಲೇಬೇಕು. ಯಾವ ಕೋಚ್ ತಾನೇ ಸಪೋರ್ಟ್ ಕೊಡ್ದಂಗೆ ಇರೋಕ್ಕಾಗುತ್ತೆ? ಅದನ್ನು ಕೊಟ್ಟಿದ್ದಾರೆ. ಅವ್ರು ಮಾಡಬೇಕಾಗಿರೋ ಕೆಲಸನೇ ಅದು. ಎಲ್ಲ ಥರ ಸಪೋರ್ಟು ಒಂಥರ ಕೊಡಬೇಕು ಪ್ಲೇಯರ್ಸ್ಗಳಿಗೆ, ರೊಚ್ಚಿಗೆ ಎಬ್ಸ್ಬೇಕು ಪ್ಲೇಯರ್ಸ್ಗಳನ್ನ. ಅದನ್ನು ಕೊಟ್ಟಿದ್ದಾರೆ ಅಷ್ಟೇ. ಅವ್ರು ಮಾಡೋ ಕರ್ತವ್ಯ ಮಾಡಿದ್ರಿ, ಎಲ್ಲ ಪ್ಲೇಯರ್ಸ್ಗೂ ಕೊಡಬೇಕು, ಅದರಲ್ಲೇನಿದೆ ಅಂತ ಹೇಳ್ತೀರಾ ಫ್ಯಾನ್ಸ್ಗಳು. ಅಪ್ಡೇಟ್ ನಂಬರ್ 4, CSK ಸಮರ್ಜಿತ್ ಸಿಂಗ್ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. MS ಧೋನಿ ನನ್ನ ಸಿಕ್ಕಾಪಟ್ಟೆ ಟ್ರೈನ್ ಮಾಡಿದ್ದಾರೆ. ಯಾವ ಟೈಮಲ್ಲಿ ಯಾವ ಥರ ಬೌಲಿಂಗ್ ಮಾಡಬೇಕು ಅನ್ನೋದನ್ನ ಸಿಕ್ಕಾಪಟ್ಟೆ ನನಗೆ ಹೇಳ್ಕೊಂಡು ಕೊಟ್ಟಿದ್ದಾರೆ. ನನ್ನ ಬೆಟರ್ T20 ಬೌಲರ್ ಆಗೋದಕ್ಕೆ ಮುಖ್ಯ ಕಾರಣ ಯಾರು ಅಂತಂದರೆ ಇಟ್ಸ್ MS ಧೋನಿ ಅಂತ ಹೇಳಿದ್ದಾರೆ. ಆಬ್ವಿಯಸ್ಲಿ CSKಗೆ ಬಂದರು ಅಂತಂದರೆ ಒಬ್ಬ ಪ್ಲೇಯರು, ಯಂಗ್ಸ್ಟರು MS ಧೋನಿಗೆ ಅದು ಕ್ರೆಡಿಟ್ ಕೊಡಲೇಬೇಕು. ಅದೊಂಥರ ಕರ್ತವ್ಯ, ಅದು ಒಂಥರ ಅದು ಕಾಲಿಗೆ ಮುಗಿದು ಬರಬೇಕು. ಸೊ ಅದನ್ನು ಕ್ರೆಡಿಟ್ ಏನೋ ಹೇಳ್ಕೊಂಡೆ ಕೊಡಲ್ಲ ಅಂತ ನಾನು ಸುಮ್ಮನೆ ಕ್ರೆಡಿಟ್ ಕೊಡಬೇಕು ಅಂತ ಹೇಳ್ತೀರ. ಅವ್ರ ಥರ ನಡ್ಕೊತಾರೆ, ಅದಕ್ಕೋಸ್ಕರ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಎಷ್ಟೇ ಏನೋ ಇದ್ದಾರೆ ಖಾಲಿ ಪಲಾವ್ ಥರ ಸುಮ್ಮನೆ ನಿಂತ್ಕೊಂಡಿತ್ತು ಅಂದ್ರೆ ಕ್ರೆಡಿಟ್ ಕೊಟ್ಟಿದ್ರೆ ನಮಗೆ ಗೊತ್ತಾಗಲ್ವಾ? ಅದೆಲ್ಲ ನಮಗೆ ಗೊತ್ತಾಗುತ್ತೆ. MS ಧೋನಿ ಅವರು ಹೇಳ್ಕೊಂಡು ಕೊಟ್ಟಿದ್ದಾರೆ ಚೆನ್ನಾಗಿ, ಅವ್ರಿಗೆ ಹಿಂಗೆ ಮಾಡಬೇಕು ಅಂತ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಲ್ಲರಿಗೂ ಕೂಡ ಅವ್ರ ಸಪೋರ್ಟಿವ್ ಆಗೇ ಇರ್ತಾರೆ ಯಂಗ್ಸ್ಟರ್ಸ್ಗಳಿಗೆ. ಅಪ್ಡೇಟ್ ನಂಬರ್ 5, ಗೌತಮ್ ಗಂಭೀರ್ ಅವರ ಬಗ್ಗೆ ನಮ್ಮ ಪಂತು ಅಣ್ಣ ಮಾತಾಡಿದ್ದಾರೆ. ಪಂತು ಅಣ್ಣ ಹೇಳ್ತಾರೆ ರಾಹುಲ್ ದ್ರಾವಿಡ್ ಅವರ ಕೋಚಿಂಗಿಗೂ ಗೌತಮ್ ಗಂಭೀರ್ ಅವರ ಕೋಚಿಂಗಿಗೂ ಏನೋ ಡಿಫ್ರೆನ್ಸ್ ಅಂತ. ಸೊ ರಾಹುಲ್ ದ್ರಾವಿಡ್ ಅವರು ಮಚ್ ಮೋರ್ ಬ್ಯಾಲೆನ್ಸ್ಡ್ ಆಗಿದೆ ಅಂತೆ ಕೋಚಿಂಗಲ್ಲಿ. ಸೊ ಅವ್ರಿಗೇನೋ ಬೆಟರ್ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ಡ್ ಆಗಿ ಎಲ್ಲ ಥರನೂ ಕಾಣಿಸ್ತಾ ಇತ್ತಂತೆ. ಇವರ ಕೋಚಿಂಗಲ್ಲಿ, ಗೌತಮ್ ಗಂಭೀರ್ ಅವರ ಕೋಚಿಂಗಲ್ಲಿ ಗೌತಮ್ ಗಂಭೀರ್ ಅಣ್ಣ ಒಂಥರ ಸ್ಟ್ರೈಟ್ ಆಗಿರ್ತಾರಂತೆ. ಗೌತಮ್ ಬಾಯ್ ಈಸ್ ಒನ್ ಸೈಡೆಡ್ ಅಬೌಟ್ ವಿನ್ನಿಂಗ್ ಅಂತ. ಸೊ ಗೆಲ್ಲಬೇಕು ಗುರು, ಗೆಲ್ಲಕ್ಕೋಸ್ಕರ ಅವರೇ ಹೇಳ್ತಾರಲ್ಲ, ನಾನಿಲ್ಲಿ ಸ್ಮೈಲ್ ಕೊಡೋಕೆ ಬಂದಿಲ್ಲ, ನಾನಿಲ್ಲಿ ಗೆಲ್ಲೋದಕ್ಕೆ ಬಂದಿರೋದು ಅಂತ. ನನ್ನ ಮುಖದಲ್ಲಿ ನಗು ನೋಡಬೇಕಾಗಿಲ್ಲ ಬಂದಂಥವ್ರು. ನಾನು ನಗ್ತಾ ಇಲ್ಲ ಅಂತ ಎಲ್ಲ ಏನಕ್ಕೆ ಹೇಳಿದ್ದೀರಾ? ನಾನು ನಗೋದು ಬೇಕಾಗಿಲ್ಲ ನಿಮಗೆ, ನಾನು ಗೆಲ್ಲೋದು ಬೇಕಾಗಿರೋದು ನಿಮಗೆ ಅಂತ ಗೌತಮ್ ಗಂಭೀರ್ ಅವರು ಸುಮಾರು ಸಲ ಹೇಳಿದ್ದಾರೆ. ಸೊ ಹೌದು, ಎಲ್ಲ ಗೆಲ್ಲೋದಕ್ಕೋಸ್ಕರನೇ ಆಡೋದು. ಗೌತಮ್ ಗಂಭೀರ್ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿಲ್ಲ, ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋ ಥರನೇ ಹೇಳಿದ್ದಾರೆ. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಕಾಂಟ್ರವರ್ಸಿಗಳು ಅಂದರೆ ಇವಾಗ ಇವರಿಬ್ಬರು ಮಧ್ಯೆ ಏನೋ ಅಥವಾ ಉಳಿದ್ಬಿಡೈತೆ ಅಂತ ಹೇಳಿದೆ ನಾನು.
ಸೊ ಗೌತಮ್ ಗಂಭೀರ್ಗಿಂತ ಒಂಥರ ಬೆಟರ್ ಅನ್ನೋ ಥರನೇ ಹೇಳಿದ್ದಾರೆ. ಬ್ಯಾಲೆನ್ಸ್ಡ್ ಅಂತ ಅಂದರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದ್ರು ಅವರು ಅವರ ಕೋಚಿಂಗಲ್ಲಿ ಅನ್ನೋ ಥರನೇ ಹೇಳಿರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.